ಅಪರೂಪಕ್ಕೆ ಯಾವಾಗಾದರೂ ಮ್ಯಾಗಿ ನೂಡಲ್ಸ್ನ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ಯಾವಾಗಲೂ ತಿನ್ನಬಾರ್ದು, ಅದು ಅನ್ಹೆಲ್ದಿ ಅಂತ ಎಲ್ಲರೂ ಹೇಳ್ತಾರಲ್ವ. ಅಪರೂಪಕ್ಕೆ ಯಾವಾಗಲಾದರೂ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಾನು ಇವತ್ತು ಮಾಡ್ತಿದ್ದೀನಿ. ಆ ರೀತಿ ಮಾಡ್ಕೊಳ್ಳಿ. ಎಷ್ಟು ಡಿಲೀಷಿಯಸ್ ಆಗಿತ್ತು ಅಂತಂದರೆ ಒಂದು ಸತಿ ಟ್ರೈ ಮಾಡಿ ತಿನ್ನಿ. ಯಾವಾಗಲಾದರೂ ನಿಮಗೆ ಚಾಟ್ಸ್ ತಿನ್ನಬೇಕು ಅಂತ ಈವ್ನಿಂಗ್ ಟೈಮ್ ಏನಾದರೂ ಅನಿಸಿದ್ರೆ ಸದ್ಯಕ್ಕೆ ಅದನ್ನು ಹೇಗೆ ಮಾಡಿದೆ ಅಂತ ನಾನು ತೋರಿಸ್ತೀನಿ, ಬನ್ನಿ. ನಾನು ಅದಕ್ಕೆ ಹಾಫ್ ಬೌಲಷ್ಟು ಕಾರ್ನ್ ತಗೊಂಡಿದ್ದೆ, ಒಂದು ಅರ್ಧ ಕ್ಯಾರೆಟ್ ತಗೊಂಡಿದ್ದೆ, ಒಂದು ಚಿಕ್ಕ ಈರುಳ್ಳಿ, ಪುಟಾಣಿದೊಂದು ಹಸಿರು ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ಮು, ಟೊಮ್ಯಾಟೊ ಹಾಗೆ ಬೀನ್ಸನ್ನು ತಗೊಂಡಿದ್ದೆ. ಸದ್ಯಕ್ಕೆ ಇವಾಗ ಒಂದು ಪಾತ್ರೆಯಲ್ಲಿ ಮ್ಯಾಗಿ ನೂಡಲ್ಸ್ನ ಹಾಕ್ಕೊಂಡು ಬೇಯಿಸ್ಕೊಂಡು ಒಂದು ಸತಿ ಆ ನೀರನ್ನು ಚೆಲ್ಲಿ ಇನ್ನೊಂದು ಸತಿ ನಾನು ಬೇಯಿಸ್ಕೊಂಡೆ. ನಂತರ ಒಂದು ಪ್ಯಾನ್ಗೆ ನಾನು ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ನಂತರ ಅದಕ್ಕೆ ನಾನು ಕಟ್ ಮಾಡಿದ್ದಂತಹ ಈರುಳ್ಳಿನ ಹಾಕ್ಕೊಂಡೆ. ಈರುಳ್ಳಿ ಸ್ವಲ್ಪ ಜಾಸ್ತಿ ಡೀಪ್ ಫ್ರೈ ಆಗೋದೇನು ಬೇಡ ಅಂತ ಅನ್ನಿಸ್ತು, ಸ್ವಲ್ಪ ಬಾಯಿಗೆ ಸಿಗಲಿ ಅಂತ ಅಂದ್ಕೊಂಡು ಅದು ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಅದೇನು ಒಂದು ಚಿಕ್ಕ ಹಸಿರು ಮೆಣಸಿನ್ಕಾಯಿನ ತಗೊಂಡಿದ್ದೆ. ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಫ್ರೈ ಆದ್ಮೇಲೆ ನೀಟಾಗಿ ಒಂದು ಸತಿ ಫ್ರೈ ಮಾಡಿಕೊಂಡೆ. ನೋಡಿ ಅದಾಗಲೇ ಫ್ರೈ ಆಗಿದೆ, ಇಷ್ಟು ಫ್ರೈ ಆದರೆ ಸಾಕು ಅಂತ ಅನ್ನಿಸ್ತು. ಆಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡಿದ್ದಂತಹ ಕ್ಯಾರೆಟು, ಇದು ಕ್ಯಾಪ್ಸಿಕಮ್ಮು ಹಾಗೆಯೇ ಬೀನ್ಸನ್ನು ಸೇರಿಸ್ಕೊಂಡೆ. ಇದಕ್ಕೆ ಹಸಿ ಬಟಾಣಿನೂ ಕೂಡ ಸೇರಿಸ್ಕೊತಾರೆ, ಬಟ್ ನಾನು ಕಾರ್ನ್ ಯೂಸ್ ಮಾಡ್ತಿದ್ನಲ್ಲ, ಅದಕ್ಕೋಸ್ಕರ ನಾನು ಹಸಿ ಬಟಾಣಿ ಏನು ಹಾಕ್ಕೊಳ್ಳಿಲ್ಲ. ಕಾರ್ನ್ ಯೂಸ್ ಮಾಡೋದ್ರಿಂದ ಬೀನ್ಸು, ಕ್ಯಾರೆಟು ಹಾಗೆ ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡು ಇದು ಸ್ವಲ್ಪ ಬೇಯಬೇಕು, ಕಂಪ್ಲೀಟಾಗಿ ಬೇಯೋದು ಬೇಡ, ಅದು ಬಾಯಿಗೆ ಸಿಗಲಿ ಅಂತ ಹೇಳ್ಬಿಟ್ಟು ಒಂದು ಮುಕ್ಕಾಲಷ್ಟು ಬಾಯ್ಲ್ ಆಗಿದೆ. ಇವಾಗಿದ್ದು ನೋಡಿ ಇಷ್ಟ ಆಗಿದೆ. ಇದಕ್ಕೆ ಇವಾಗ ನಾನು ಒಂದು ಹಾಫ್ ಬೌಲಷ್ಟು ಅದರಲ್ಲೂ ಸ್ವಲ್ಪ ಮುಗಿಸ್ಕೊಂಡೆ, ಜಾಸ್ತಿ ಆಗಿಬಿಡುತ್ತೆ ಸ್ವಲ್ಪ ಮಾಡ್ತಿರೋದಲ್ವ ಅಂತ ಹೇಳಿ ಇಷ್ಟು ಹಾಕ್ಕೊಂಡಿದ್ದು. ಒಂದು ಹಾಫ್ ಬೌಲಲ್ಲಿ ಒಂದು ಸ್ವಲ್ಪ ನಾನು ತಗೊಂಡೆ. ಈ ಕಾರ್ನ್ ಅಂತೂ ನಾನು ಫಸ್ಟ್ ಟೈಮ್ ನಾನು ಯೂಸ್ ಮಾಡಿದ್ದು, ಈ ಥರ ನಾನು ಮ್ಯಾಗಿ ಮಾಡಿದ್ದೆ ಫಸ್ಟ್ ಟೈಮು. ಇದೇ ತುಂಬ ಎಕ್ಸ್ಟ್ರಾ ಫ್ಲೇವರ್ ಕೊಟ್ಟಿದ್ದು ಅದಕ್ಕೆ. ನಾನು ಮ್ಯಾಗಿ ಮಾಡಿದ್ರಲ್ಲೇ ಬಾಯಿಗದು ಮ್ಯಾಗಿ ಜೊತೆ ತಿಂತಾಯಿದ್ರೆ ನನಗೇನೋ ಎಷ್ಟು ಖುಷಿ ಆಯಿತು. ನಾನು ಇದು ಮಾಡಿದ್ದು ನಾನು ಫಸ್ಟ್ ಟೈಮ್ ಮಾಡಿದ್ದು, ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು ಟೇಸ್ಟು. ನಂತರ ಅದಕ್ಕೆ ಒಂದು ಚಿಕ್ಕ ಟೊಮ್ಯಾಟೋನ ಹಾಕ್ಕೊಂಡೆ. ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಅದನ್ನು ನಾನು ಫ್ರೈ ಮಾಡಿಕೊಂಡೆ. ನಾನು ಫುಲ್ ಫ್ರೈ ಇವಾಗ ಆಗಿದೆ ನೋಡಿ. ಅದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ ನೋಡಿ. ಉಪ್ಪನ್ನು ಹಾಕ್ಕೊಂಡು ಒಂದು ಸತಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಅದೇನು ನಾನು ಮ್ಯಾಗಿ ಬೇಯಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡು ಒಂದು ಸತಿ ನಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಅದನ್ನು ಎರಡೂ ಕೈಯಲ್ಲೂ ಮಿಕ್ಸ್, ಅಂದರೆ ಇನ್ನೊಂದು 4 ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡಿದ್ರೆ ತುಂಬ ಬೇಗ ಮಿಕ್ಸ್ ಆಗುತ್ತೆ. ನಾನು ಒಂದು ಕೈಯಲ್ಲಿ ನನ್ನ ಪಾಪುನ ಇಟ್ಕೊಂಡಿದ್ದೆ, ಅದಕ್ಕೋಸ್ಕರ ನಾನೊಂದು ಒಂದೇ ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದಿದ್ದು. ತುಂಬ ಬೇಗ ಮಿಕ್ಸ್ ಆಗುತ್ತೆ ಹಾಗೆ ಮಾಡಿದ್ರೆ. ಈಗ ಸ್ವಲ್ಪ ಸ್ಲೋ ಆಗಿ ಮಿಕ್ಸ್ ಆಗುತ್ತೆ ಅಷ್ಟೇ. ಅದೆಲ್ಲ ಕಂಪ್ಲೀಟಾಗಿ ಎಲ್ಲ ಕಡೆಯೂ ಮಿಕ್ಸ್ ಆಗೋ ಥರ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ನಂತರ ಅದಕ್ಕೆ ನಾನು ಸ್ವಲ್ಪ ಟೊಮ್ಯಾಟೊ ಕೆಚಪ್ನ ಯೂಸ್ ಮಾಡಿದೆ. ಟೊಮ್ಯಾಟೊ ಕೆಚಪ್ ಜೊತೆಗೆ ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ ಹೇಳಿಬಿಟ್ಟು ಚಿಲ್ಲಿ ಸಾಸನ್ನು ಸ್ವಲ್ಪ ಯೂಸ್ ಮಾಡಿಕೊಂಡೆ. ನಂತರ ಇದನ್ನು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಅದೇನು ಮ್ಯಾಗಿ ಜೊತೆ ಮಸಾಲೆ ಕೊಟ್ಟಿರ್ತಾರಲ್ವ ಅದನ್ನು ಲಾಸ್ಟಿಗೆ ಆ್ಯಡ್ ಮಾಡಿಕೊಂಡೆ ನಾನು. ಎಷ್ಟು ಟೇಸ್ಟ್ ತುಂಬ ಚೆನ್ನಾಗಿತ್ತು ನೋಡಿ. ಫೈನಲಿ ನಾನು ಮಾಡಿದಂತಹ ಮ್ಯಾಗಿ ರೆಡಿ ಆಯಿತು. ಅದು ಎಷ್ಟು ಸೂಪರಾಗಿತ್ತು ಅಂತ ಹೇಳಿದ್ರೆ, ಬಟ್ ರೆಗ್ಯುಲರಾಗಿ ಅಂದರೆ ಇದು ಅನ್ಹೆಲ್ದಿ ಅಂತಾರಲ್ವ, ಜಂಕ್ ಫುಡ್ ಜೊತೆಗೆ ಮ್ಯಾಗಿನೂ ಆ್ಯಡ್ ಮಾಡ್ತಿರ್ತಾರೆ. ಯಾವಾಗಲಾದರೂ ಅಪರೂಪಕ್ಕೆ ಒಂದು ಸತಿ ನಿಮಗೇನಾದರೂ ಮ್ಯಾಗಿ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ಸಿದ್ರೆ ಈ ರೀತಿ ಮಾಡಿ. ಎಷ್ಟು ಡಿಲಿಷಿಯಸ್ ಆಗಿತ್ತು, ಎಷ್ಟು ಟೇಸ್ಟ್ ಆಗಿತ್ತು ಅಂತಂದರೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ 4 ಸ್ಪೂನಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಈ ಥರ ನಾನಂತೂ ಹೊಸ ರೆಸಿಪೀಸ್ನ ಟ್ರೈ ಮಾಡ್ತಿರ್ತೀನಿ. ನೀವು ನನ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.